ನಮಸ್ತೆ ಸ್ನೇಹಿತರೆ. ಇವತ್ತು ಇನ್ನೊಂದು ವಿಶೇಷವಾದ ಒಂದು ಸನ್ನಿಧಿಗೆ ನಾನು ಬಂದಿದ್ದೀನಿ. ಅದು ಶ್ರೀ ಮಕ್ಕಳ ಮಾದೇಶ್ವರ ಸ್ವಾಮಿ ದೇವಸ್ಥಾನ. ಇದು ನಂಜನಗೂಡು ಇಂದ ದೇವಿರಮ್ಮನ ಗೇಟ್ ಅಂತ ಬರುತ್ತೆ. ದೇವಿರಮ್ಮನ ಗೇಟಿಂದ ಇಡಿಯಾಳ ಅಂತ ಒಂದು ಊರು ಹೋಗುತ್ತೆ. ಆ ಊರಿಗೆ ಹೋಗೋ ರೋಡ್ ಮಧ್ಯದಲ್ಲಿ ಇರುವಂಥ ಒಂದು ಮಕ್ಕಳು ಮಾದೇಶ್ವರ ಸ್ವಾಮಿ ದೇವಸ್ಥಾನ. ಇನ್ನೊಂದು ಮಕ್ಕಳು ಮಾದೇಶ್ವರ ಸ್ವಾಮಿ ದೇವಸ್ಥಾನ ನಾನೇ ಹೋಗಿ ಇಂಟರ್ವ್ಯೂ ಮಾಡಿರೋದೊಂದು ಮಕ್ಕಳು ಮಾದೇಶ್ವರ ಸ್ವಾಮಿ ದೇವಸ್ಥಾನ. ಅದು ಕೊಳ್ಳೇಗಾಲ ಹೊಸಬೀದಿಲಿರೋ ಒಂದು ಮಕ್ಕಳು ಮಾದೇಶ್ವರ ಸ್ವಾಮಿ ದೇವಸ್ಥಾನ. ಇದು ಪುರಾತನ ಕಾಲದ ದೇವಸ್ಥಾನ, ಹಳೆ ಕಾಲದ ಒಂದು ದೇವಸ್ಥಾನ. ಇನ್ನೊಂದೇನು ವಿಶೇಷ ಅಂತ ಹೇಳಿದ್ರೆ, ಇಲ್ಲಿ ಯಾವುದೇ ಮಕ್ಕಳುಗಳ ಬಂದು ಚಂಡಿ ಏನೇ ಒಂದು ಇದು ಮಾಡಿದ್ರು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋದರೆ ಅವ್ರಿಗೆ ಯಾವುದೇ ರೀತಿ ಮಕ್ಕಳುಗಳು ಎಲ್ಲ ಮಾಯದ ರೂಪದಲ್ಲಿ ಒಂದು ಮಲೆ ಮಾದೇಶ್ವರ ಸ್ವಾಮಿ ಆಶೀರ್ವಾದದಿಂದ ಎಲ್ಲ ಹೊರಟು ಹೋಗುತ್ತೆ ಅಂತ ಹೇಳ್ತಾರೆ. ನೋಡಿ, ಇದು ಇಡಿಯಾಳ ರೋಡಿದು. ಇದು ಇಡಿಯಾಳ ರೋಡು, ನಂಜನಗೂಡಿಂದ ದೇವಿರಮ್ಮನ ಗೇಟ್ ಹೋಗೋ ನೋಡಿ. ಇದು ಇಡಿಯಾಳ ರೋಡ್. ಇದು ನೋಡಿ, ಇದು ನಂಜನಗೂಡಿಂದ ಬರೋ ರೋಡ್. ಇದು ನೋಡಿ, ಇದು ನಂಜನಗೂಡಿಂದ ಬರೋ ರೋಡು. ಇದರ ಮಧ್ಯ ಇರುವಂಥ ಒಂದು ಸನ್ನಿಧಾನ ಮಕ್ಕಳು ಮಾದೇಶ್ವರ ಸ್ವಾಮಿ ದೇವಸ್ಥಾನ. ನೋಡಿ, ಇದೊಂದು ಜಮೀನಿಗೆ ಹೋಗುತ್ತೆ ರೋಡು. ಸುತ್ತ ಮನೆಗಳಿದೆ. ಮನೆಗಳು ಬನ್ನಿ, ನಾನು ಒಳಗಡೆ ದೇವಸ್ಥಾನದ ಹುಲಿವಾನ ಇದೆ, ಒಳಗಡೆ ಲಿಂಗ ಇದೆ, ಹಳೆಯ ಕಾಲದ ಒಂದು ಲಿಂಗ ಇದೆ, ಅದನ್ನು ನಾನು ತೋರಿಸ್ಕೊಡ್ತೀನಿ. ಇದು ಹೊಸಪ್ಪ ದ್ವಾರಪಾಲಕರು ಇದ್ದಾರೆ ಈ ಒಂದು ದೇವಸ್ಥಾನದಲ್ಲಿ, ನೋಡ್ಬೋದು ಬನ್ನಿ. ನೋಡಿ, ಇದು ದೇವಸ್ಥಾನದ ಮುಂಭಾಗ ಅಂದರೆ ಇದು ದೇವಸ್ಥಾನ ಸಣ್ಣದಾಗಿದೆ. ನೋಡಿ, ಇದೊಂದು ನೋಡಿ, ಇಲ್ಲೆಲ್ಲ ಏನು ಅಂತ ಹೇಳಿ ಇಲ್ಲಿ ಕಲ್ಲು ಹಾಕಿದಾರಲ್ಲ, ಯುಗಾದಿ ಸೀಸನಲ್ಲಿ ಈ ಒಂದು ಕಲ್ಲನ್ನ ತೆಗೆದು ಇದು ಇಲ್ಲಿ ಕೊಂಡ ಆಯ್ತಾರಂತೆ. ಸುಮಾರು 5,000 ಜನಕ್ಕೆ ಪ್ರಸಾದ ವಿನಿಯೋಗ ಇರುತ್ತೆ ಆ ಒಂದು ದಿನ, ಯುಗಾದಿ ಅಂತ ದಿನ. ಇನ್ನೊಂದೇನು ಅಂತ ವಿಶೇಷ ಅಂತ ಹೇಳಿದ್ರೆ, ಇಲ್ಲಿ ಸುತ್ತ ಇರೋ ಮಲೆ ಮಾದೇಶ್ವರ ಬೆಟ್ಟಕ್ಕೆ ಹೋಗೋ ಪಾದಯಾತ್ರೆ ಮಾಡೋರು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿ ಇಲ್ಲಿ ಪ್ರಸಾದ ಮಾಡ್ಕೊಂಡೆ ಬೆಟ್ಟಕ್ಕೆ ಪಾದಯಾತ್ರೆ ಮುಖಾಂತರ ತಳ್ತಾರೆ. ಆಮೇಲೆ ಬರಬೇಕಾದ್ರೆ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡೆ ಅವರವರ ಮನೆಗೆ ಹೋಗ್ತಾರೆ ಅಂತ ಒಂದು ಇಲ್ಲೊಂದು ಮಾಹಿತಿ ನಾನು ತಗೊಂಡೆ. ಇದು ನೋಡಿ, ಇದೇ ಜಾಗ. ಇದು ಕೊಂಡ ಆಯುವಂಥ ಒಂದು ಜಾಗ, ಮಲೆ ಮಾದೇಶ್ವರ ಸ್ವಾಮಿ ಇರುವಂಥ ಕೊಂಡ ಆಯುವಂಥ ಜಾಗ. ನೋಡಿ, ಇದು ಮುಂಭಾಗ ಬರುತ್ತೆ. ಇದು ಗಣಪತಿ, ಎಲ್ಲ ವಿಘ್ನ ವಿನಾಶಕ ಗಣಪತಿ ಮೊದಲನೇ ಪೂಜೆ ಗಣಪತಿ ಇಲ್ಲಿದೆ. ನೋಡಿ, ಇಲ್ಲಿ ಸ್ವಾಮಿ ಹುಲಿವಾನ ಹೆಬ್ಬುಲಿ ಮೇಲೆ ಮಲೆ ಮಾದೇಶ್ವರರು 77 ಮನೆಯಲ್ಲಿ ಸಂಚಾರ ಮಾಡಿದಂಥ ಒಂದು ಹೆಬ್ಬುಲಿ. ಇದು ಬರಗ. ಆ ಒಂದು ಬರಗದ ಮೇಲೆ ಮಲೆ ಮಾದೇಶ್ವರರು ಹುಲಿ ಮೇಲೆ ಕೂತಿದ್ರು ಅಂತ ನೋಡ್ಬೋದು. ಬನ್ನಿ, ನಾನು ಮುಂದೆ ಅಂತ ತೋರಿಸ್ತೀನಿ. ನೋಡಿ, ಈಗ ನೋಡ್ಬೋದು ಸ್ವಾಮಿ ದೃಷ್ಟಿ, ಮಲೆ ಮಾದೇಶ್ವರ ಸ್ವಾಮಿ ದೃಷ್ಟಿನ ನೋಡ್ಬೋದು ನೀವು. ಹೆಬ್ಬುಲಿ ಮೇಲೆ ಕುಳಿತು ಮಲೆ ಮಾದೇಶ್ವರರು ಸಂಚಾರ ಮಾಡೋದಂಥ ಬರಗ. ಅದು ಸೈಡಿಗೆ ಆ ಕಡೆಯಿಂದ ನಾನು ಮುಂದೆಯಿಂದ ತೆಗಿಯೋಕ್ಕಾಗಲ್ಲ, ಜಾಗ ಇಲ್ಲ. ಇದು ಈಗ ತೋರಿಸ್ತೀನಿ. ಹೆಬ್ಬುಲಿ ಮೇಲೆ ಕುಳಿತಿರುವಂಥ ಶ್ರೀ ಮಲೆ ಮಾದೇಶ್ವರ ಸ್ವಾಮಿ. ನೋಡ್ಬೋದು. ನೋಡಿ, ಬನ್ನಿ, ಈಗ ನಾನು ಒಳಗಡೆ ಮಲೆ ಮಾದೇಶ್ವರ ಅಂತ ಒಂದು ಹೋಗೋದ. ನೋಡಿ, ಇದು ಸಣ್ಣದಾದ ಒಂದು ಪುಟ್ಟದಾದ ಒಂದು ಗುಡಿ. ಈ ಒಂದು ಗುಡಿ ನಿಜವಾದ ಪುರಾತನ ಕಾಲದ ಒಂದು ಗುಡಿ. ನೋಡಿ, ಎಲ್ಲ ಥರನೂ ಮಲೆ ಮಾದೇಶ್ವರ ಚಿತ್ರ ಇದೆ, ಗಣಪತಿ ಇದೆ, ಅಯ್ಯಪ್ಪ ಸ್ವಾಮಿ ಇದೆ, ಸುಬ್ರಹ್ಮಣ್ಯ ಸ್ವಾಮಿ ಇದೆ. ಇದು ಮುಂಭಾಗಲು. ನೋಡಿ, ಇಲ್ಲಿ ಯಾವಾಗ ಶಿವನ ಮುಂದೆ ಬಸವೇಶ್ವರ. ನೋಡಿ, ಇದೊಂದು ನೋಡ್ಬೋದು ಬಸಪ್ಪ. ಈಗ ಶ್ರೀ ಮಕ್ಕಳು ಮಾದೇಶ್ವರ ಸ್ವಾಮಿ ಸನ್ನಿಧಿನ ಒಂದು ಬೃಹತ್ವಾದ ಒಂದು ಲಿಂಗನ ನಾನು ತೋರಿಸ್ತೀನಿ. ನೋಡಿ, ಇದೇ ಒಂದು ಸ್ವಾಮಿ ಒಂದು ಮಕ್ಕಳು ಮಾದೇಶ್ವರ ದೇವಸ್ಥಾನದ ಒಂದು ಲಿಂಗ. ಅದೊಂದು ಲಿಂಗ. ಇನ್ನೊಂದೇನು ವಿಶೇಷ ಅಂತ ಹೇಳಿದ್ರೆ, ಇಲ್ಲಿ ಮಕ್ಕಳುಗಳಿಗೆ ಯಾವುದೇ ಅನಾರೋಗ್ಯ ಮತ್ತು ಹೆದರಿಕೆ, ಮಕ್ಕಳುಗಳಿಗೆ ಒಂಥರ ಭಯ ಉಂಟಾಗೋದು, ಚಂಡಿ ಹಿಡಿಯೋದು ಅಂಥ ಒಂದು ಏನೇ ಮಕ್ಕಳು ಒಂದು ಅನಾರೋಗ್ಯ ಸಮಸ್ಯೆ, ಏನೇ ಒಂದು ಸಮಸ್ಯೆ ಇದ್ರೂ ಅದು ಇಲ್ಲಿ ಬಂದು ಈ ಒಂದು ದೇವಸ್ಥಾನಕ್ಕೆ ಬಂದರೆ ಆ ಒಂದು ಎಲ್ಲ ಇದಾಗುತ್ತೆ.
ನೋಡ್ಬೋದು ಶ್ರೀ ಮಕ್ಕಳು ಮಹದೇಶ್ವರ ಸ್ವಾಮಿ ಒಂದು ಸನ್ನಿಧಿ ಸಣ್ಣದಾಗಿ ಚೊಕ್ಕದಾಗಿ ಇದೆ. ಪುರಾತನ ಹಳೆಯ ಕಾಲದ ಒಂದು ಗುಡಿ ಇದುವೆ ನೋಡಿ. ಇವೆಲ್ಲ ಈಗ ಸಣ್ಣದಾಗಿ ಮಾಡ್ಕೊಂಡಿದ್ದಾರೆ. ಬೃಹತ್ವಾದ ಒಂದು ನೋಡಿ ಮಲೆ ಮಹದೇಶ್ವರದ ಒಂದು ಚಿತ್ರೀಕರಣ ಫೋಟೋ ಇದೆ ಎದುರುಗಡೆ ನೋಡಿ. ಇದೆ ರುದ್ರಾಕ್ಷಿ ಆ ಕಡೆ ಬೆಂಕಿಗೆ ಹಾಂ ನೋಡಿ. ಇದೊಂದು ನೋಡಿ ಇನ್ನೂ ಹತ್ರದಿಂದ ತೋರಿಸ್ತೀನಿ. ಇದೇ ಶ್ರೀ ಮಕ್ಕಳ ಮಹದೇಶ್ವರ ಸ್ವಾಮಿ ಒಂದು ದೇವಾಲಯದ ಒಂದು ಲಿಂಗ. ಮಕ್ಕಳುಗಳು ಇಲ್ಲಿ ಯಾವುದೇ ಅನಾರೋಗ್ಯ ಮತ್ತು ಚಂಡಿ ಇದ್ರೂ ಏನೇ ಇದ್ರೂ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋದ್ರೆ ಎಲ್ಲ ಹೊಂಟೋಗುತ್ತೆ. ಒಂದು ಭಸ್ಮ ಕೊಡ್ತಾರೆ. ಈ ಭಸ್ಮ ಕೊಡೋದ್ರಿಂದ ಎಲ್ಲ ಹೊಂಟೋಗುತ್ತೆ. ಆಮೇಲೆ ಇನ್ನೊಂದು ಯುಗಾದಿ ಟೈಮಲ್ಲಿ ಇಲ್ಲಿ ಕೊಂಡೋತ್ಸವ ಮಾಡ್ತಾರೆ. ಸುಮಾರು 5,000 ಜನಕ್ಕೆ ಪ್ರಸಾದ ವಿನಿಯೋಗ ಆಗುತ್ತಂತೆ. 5,000 ಜನಕ್ಕೆ ಪ್ರಸಾದ ವಿನಿಯೋಗ ಆಗುತ್ತಂತೆ. ಆಮೇಲೆ ಹಾಲರಿ ಸೇವೆನೂ ಇದೆಯಂತೆ ಸಾಯಂಕಾಲ ಪೂಜೆ ಮಾಡೋದು. ಇಲ್ಲಿ ಅರ್ಚಕರಾದ ಮಕ್ಕಳು ಮಹದೇಶ್ವರ ದೇವಸ್ಥಾನ ದೇವಿರಮ್ಮನ ಹಳ್ಳಿ ಒಂದು ಅರ್ಚಕರಾದ ಜಗದೀಶ್ ಮತ್ತು ಸಿದ್ಧಾರ್ಥ ಅಂತ ಅವರು ಒಂದು ಪೂಜೆ ಮಾಡೋದು. ಸೋಮವಾರ ಶುಕ್ರವಾರ ಅಮಾಸೆ ಡೈಲಿ ಪೂಜೆ ಇರ್ತದೆ. ಆದರೆ ಅಮಾಸೆ ದಿನ ವಿಶೇಷವಾದ ಒಂದು ಪೂಜೆ ಇರ್ತದಂತೆ. ನೋಡ್ಬೋದು ಈ ಒಂದು ಸಣ್ಣ ಸನ್ನಿಧಾನನ ನಾನು ತೋರಿಸಿದ್ದೀನಿ. ಈ ಕಡೆ ಬರೋರು ನಂಜನಗೂಡು ಟೌನಿಂದ ದೇವಿರಮ್ಮನ ಗೇಟಿಗೆ ಬಂದರೆ ಗುಂಡ್ಲುಪೇಟೆಗೆ ಹೋಗೋರು ದೇವಿರಮ್ಮನ ಗೇಟ್ ಹತ್ರ ಬಂದರೆ ಅಲ್ಲಿಂದ ಟರ್ನ್ ಸಿಗುತ್ತೆ. ಅಲ್ಲಿಂದ ಯಡಿಯಾಳ ರೋಡ್ಗೆ ಬಂದರೆ ಮಧ್ಯದಲ್ಲೇ ಶ್ರೀ ಮಕ್ಕಳು ಮಹದೇಶ್ವರ ಸ್ವಾಮಿ ದೇವಸ್ಥಾನ ದೇವಿರಮ್ಮನ ಹಳ್ಳಿ. ಇದು ಈ ಕಡೆ ಏನಾದ್ರು ಸ್ನೇಹಿತರು ಭಕ್ತರು ಯಾವುದೇ ರೀತಿ ಬಂದರೂ ಈ ಒಂದು ದೇವಸ್ಥಾನಕ್ಕೆ ಬಂದು ಭೇಟಿ ಮಾಡಬೇಕು ಅಂತ